ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಯಲ್ಲಿ ನಾವು 7 ಮತ್ತು 8ನೇ ಶ್ಲೋಕಗಳನ್ನು ನೋಡೋಣ. ಕರ್ಮಯೋಗ 3ನೇ ಅಧ್ಯಾಯ. ನಾನು ಹಿಂದೆ ಹೇಳಿರೋ ಹಾಗೆ ಶ್ರೀಕೃಷ್ಣ ಅರ್ಜುನನಿಗೆ ಕರ್ಮ ಸಿದ್ಧಾಂತದ ಬಗ್ಗೆ ಹೇಳ್ತಾ ಇದ್ದಾನೆ. ಅದರ ಹಿಂದಿನ ಶ್ಲೋಕದಲ್ಲಿ ಹೇಳ್ತಾನೆ, ಮನಸ್ಸಲ್ಲೆಲ್ಲ ನೀನು ಆಸೆ ಇಟ್ಕೊಂಡು ಕರ್ಮೇಂದ್ರಿಯಗಳನ್ನು ನಿಯಂತ್ರಿಸಿದರೆ ಅದರಿಂದ ಏನೂ ಪ್ರಯೋಜನ ಆಗಲ್ಲ. ಅದು ತುಂಬ ತೀರಾ ಕೆಟ್ಟದ್ದಾಗತ್ತೆ, ತೀರಾ ಕೆಟ್ಟ ಕೆಲಸ ಆಗೋಗುತ್ತೆ. ಆದ್ದರಿಂದ ನೀನು ಮನಸ್ಸಲ್ಲಿನೇ ಆಸೆ ಅದನ್ನು ಬಿಡಬೇಕು, ಮನಸ್ಸಲ್ಲಿ ಆಸೆ ಬಿಡಬೇಕು, ಕರ್ಮೇಂದ್ರಿಯಗಳ ಮೂಲಕ ನಿನ್ನ ಕರ್ಮವನ್ನು ಮಾಡ್ತಾ ಇರಬೇಕು ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅದನ್ನೇ ಮುಂದುವರಿಸ್ತಾ 7ನೇ ಶ್ಲೋಕದಲ್ಲಿ ಹೇಳ್ತಾನೆ, ಯಸ್ವೇಂದ್ರಿಯಾಣಿ ಮನಸ ನಿಯಮ್ಯಾರಭತೇರ್ಜುನ ಕರ್ಮೇಂದ್ರಿಯೈ ಕರ್ಮಯೋಗ ಆಸಕ್ತ ಸವಿಶಿಷ್ಯತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ನೀನು ಮನಸ್ಸಿನಿಂದ ಇಂದ್ರಿಯ ಆಸೆ ಬಿಟ್ಟು ಇಂದ್ರಿಯಗಳಿಂದ ನಿನ್ನ ಕೆಲಸವನ್ನು ಮಾಡ್ತಾ ಇದ್ದರೆ ಅದು ಶ್ರೇಷ್ಠವಾಗೇ ಇರುತ್ತೆ. ಮನಸ್ಸಲ್ಲಿ ಅನಾಸಕ್ತಿಯನ್ನು ನೀನು ಹುಟ್ಟಿಸ್ಕೋಬೇಕು, ಮನಸ್ಸಿನಲ್ಲಿ ಅನಾಸಕ್ತಿ ಇರಬೇಕು ಯಾವುದೇ ಒಂದು ವಿಷಯದ ಬಗ್ಗೆ. ಆದರೆ ನಿಯತಂ ಕುರು ಕರ್ಮಸ್ಯ ಅಂದರೆ ನೀನು ಯಾವಾಗಲೂ ನಿಯತವಾಗಿ ಕೆಲಸವನ್ನು ಮಾಡ್ತಾನೇ ಇರಬೇಕು, ಮಾಡ್ತಾನೇ ಇರಬಹುದು ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ನಿಮಗೆ ಮನಸ್ಸಿನಲ್ಲಿ ಆಸೆ ಇರಬಾರ್ದು, ಅದರ ಬಗ್ಗೆ ಯಾವುದೇ ಒಂದು ವಿಚಾರದ ಬಗ್ಗೆ ಮನಸ್ಸಿನಲ್ಲಿ ತೀರಾ ಆಲೋಚನೆಗಳು ಇರಬಾರ್ದು ಅದ್ರ ಬಗ್ಗೆ. ಆದರೆ ನಿನ್ನ ಕೆಲಸಗಳನ್ನು ಇಂದ್ರಿಯಗಳ ಮೂಲಕ ಮಾಡ್ತಾ ಇರ್ಬೋದು. ಹಿಂದೆ ಏನು ಹೇಳಿದ್ದು, ಇಂದ್ರಿಯಗಳನ್ನು ನಿಗ್ರಹಿಸಿ ಮನಸ್ಸಲ್ಲಿ ಆಸೆ ಇಟ್ಕೊಂಡಿದ್ರೆ ಪ್ರಯೋಜನ ಇಲ್ಲ ಅಂತ ಶ್ರೀಕೃಷ್ಣ ಹೇಳ್ದ. ಅದನ್ನೇ ಈ ಶ್ಲೋಕದಲ್ಲಿ ಇನ್ನೇನು ಹೇಳ್ತಾ ಇದ್ದಾನೆ, ನೀನು ಮನಸ್ಸಿನಲ್ಲಿ ಆಸೆಗಳನ್ನು ಬಿಟ್ಬಿಡು, ಬಟ್ ಕೆಲಸಗಳನ್ನು ನಿಯಮವಾಗಿ ಮಾಡ್ತಾ ಹೋಗಬೇಕು. ಕರ್ಮೇಂದ್ರಿಯಗಳ ಮೂಲಕ ಕೆಲಸಗಳನ್ನು ನಿಯಮಿತವಾಗಿ ಮಾಡ್ತಾ ಹೋಗ್ತಾ ಇರಬೇಕು ಅಂತ ಶ್ರೀಕೃಷ್ಣ ಇಲ್ಲಿ 6ನೇ ಶ್ಲೋಕದಲ್ಲಿ ಹೇಳ್ತಾನೆ. ಅದನ್ನೇ 8ನೇ ಶ್ಲೋಕದಲ್ಲಿ ಬರ್ತಾ, ನಿಯತಂ ಕುರು ಕರ್ಮತ್ವಂ ಕರ್ಮಜ್ಯಾಯೋ ಹ್ಯಕರ್ಮಣಃ ಶರೀರಯಾತ್ರಾಪಿ ಚತೇ ನ ಪ್ರಸಿದ್ಧೇದ ಕರ್ಮಣಃ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ನಿನಗೆ ನಿಯಮಿತವಾದ ಕರ್ಮಗಳನ್ನು ಮಾಡೋದು ಕರ್ಮವನ್ನು ಮಾಡದೇ ಇರೋದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಈಗ ಅರ್ಜುನನಿಗೆ ಅವನ ಧರ್ಮದ ಪ್ರಕಾರ, ಅವನ ಒಂದು ವರ್ಣದ ಪ್ರಕಾರ ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದರೆ ಯುದ್ಧ ಮಾಡೋದು. ಅದನ್ನು ನೀನು ಮಾಡಲೇಬೇಕು. ಅದನ್ನು ಮಾಡಲ್ಲ ಅಂದರೆ ಕೆಟ್ಟದ್ದಾಗತ್ತೆ, ಅದನ್ನು ಮಾಡಲ್ಲ ಅಂದರೆ ಅದು ಸರಿ ಹೋಗಲ್ಲ. ಈ ಅರ್ಜುನನ ಕಡೆ ಇರೋರು ಇರ್ಬೋದು ಅಥವಾ ದುರ್ಯೋಧನನ ಕಡೆ ಇರ್ಬೋದು, ಇಬ್ಬರು ಕ್ಷತ್ರಿಯರೇ ನಿಂತಿರೋದು. ಇಬ್ಬರು ಯುದ್ಧ ಮಾಡಲೇಬೇಕು, ಧರ್ಮಕ್ಕೋಸ್ಕರ ಯುದ್ಧ ಮಾಡಲೇಬೇಕು. ಮಾಡಿ ಅದು ನಿನ್ನ ವರ್ಣ ಸಹಿತವಾಗಿ ಬಂದಿರುವಂತಹ ನಿನ್ನ ಒಂದು ಕೆಲಸ, ಅದನ್ನು ಮಾಡಲೇಬೇಕು. ಆದರೆ ಕೆಲವು ಕಾಮ್ಯ ಕರ್ಮಗಳಿರುತ್ತೆ, ನಮ್ಮ ಆಸೆ ಇಟ್ಕೊಂಡು ಮಾಡುವಂತಹ ಕೆಲಸ, ಅದನ್ನು ಮಾಡದೇ ಇದ್ರೂ ಪರವಾಗಿಲ್ಲ. ಒಂದು ಉದಾಹರಣೆ ಕೊಡಬೇಕು ಅಂದರೆ, ಕೆಲವರಿಗೆ ಮಕ್ಕಳಾಗಲಿ ಅಂತ ಯಜ್ಞ ಯಾಗಾದಿಗಳನ್ನು ಮಾಡ್ತಾರೆ, ಅದನ್ನು ಮಾಡದೇ ಇದ್ರೂ ಪರವಾಗಿಲ್ಲ, ಅದು ನಿನ್ನ ಒಂದು ಬಯಕೆಗೋಸ್ಕರ ಮಾಡೋದು. ಕೆಲವರು ಸ್ವರ್ಗ ಸಿಗಲಿ ಅಥವಾ ಮುಂದಿನ ಜನ್ಮದಲ್ಲಿ ನನಗೆ ಇಂಥದ್ದು ಒಳ್ಳೆಯದಾಗಲಿ ಅನ್ನೋ ಕೆಲಸಗಳನ್ನು ಯಜ್ಞ ಯಾಗಾದಿಗಳನ್ನು ಮಾಡ್ತಾರೆ. ನನಗಿಷ್ಟು ದುಡ್ಡು ಬರಲಿ, ನನಗೆ ಐಶ್ವರ್ಯ ಬರಲಿ, ನನ್ನ ಒಂದು ವ್ಯಾಪಾರ ವೃದ್ಧಿಯಾಗಲಿ ಅಂತ ಕೆಲವು ಯಜ್ಞ ಯಾಗಾದಿಗಳನ್ನು ವ್ರತಗಳನ್ನು ಅದನ್ನು ಮಾಡ್ತಾ ಇರ್ತಾರೆ. ಇದೆಲ್ಲ ಕಾಮ್ಯ ಕರ್ಮಗಳು ಅಂತ ಅನ್ನಿಸ್ಕೊಳ್ಳುತ್ತೆ. ಈ ಕಾಮ್ಯ ಕರ್ಮಗಳನ್ನು ಬಿಟ್ಟರೂ ಪರವಾಗಿಲ್ಲ, ಅದನ್ನು ಮಾಡಲೇಬೇಕು ಅಂತ ಏನಿಲ್ಲ. ಆದರೆ ನಿನಗೆ ನಿನ್ನ ವರ್ಣಕ್ಕೆ ಒಂದು ಕೆಲಸ ಬಂದಿರುತ್ತೆ, ನಿನಗೆ ಒಂದು ಕೆಲಸ ಇರುತ್ತೆ. ಆ ಕೆಲಸವನ್ನು ಬಿಟ್ಟರೆ ಸಮಾಜ ಮುಂದೆ ನಡೆಯಲ್ಲ. ಸಮಾಜ ಮುಂದೆ ನಡೀದೇ ಇದ್ದರೆ ಅದರಿಂದ ಆಗೋ ನಷ್ಟಕ್ಕೆ ನೀನು ಹೊಣೆ ಆಗ್ತೀಯ, ಅದರಿಂದ ಪಾಪ ಬರುತ್ತೆ. ಆದ್ದರಿಂದ ಆ ಕೆಲಸವನ್ನು ನೀನು ಮಾಡಲೇಬೇಕು, ಆ ಕೆಲಸವನ್ನು ನೀನು ಮಾಡದೆ ಬಿಡೋಕ್ಕಾಗಲ್ಲ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ನಿಯಮಿತವಾಗಿ ಮಾಡುವ ಕೆಲಸನೇ ಶ್ರೇಷ್ಠವಾದ ಕೆಲಸ. ನಿಯಮಿತವಾಗಿ ಮಾಡುವಂತಹ ಕೆಲಸವನ್ನು ಮಾಡದೇ ಇರೋದಕ್ಕಿಂತ ಶ್ರೇಷ್ಠವಾದ್ದು. ನೀನು ಕೆಲಸವನ್ನೇ ಮಾಡದೆ ಕೂತ್ಕೊಂಡ್ಬಿಡ್ತೀನಿ ಅಂದರೆ ಅದು ತಪ್ಪಾಗತ್ತೆ. ನಿನಗೆ ಯಾವ ಕೆಲಸ ಒದಗಿ ಬಂದಿದೆಯೋ
ಆ ಕೆಲಸವನ್ನು ನಿಯಮಿತವಾಗಿ ನೀನು ಮಾಡ್ತಾ ಹೋಗ್ತಾನೇ ಇರಬೇಕು ಅಂತ ಹೇಳಿ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಕಾಮ್ಯ ಕರ್ಮಗಳನ್ನು ಬೇಕಾದ್ರೆ ತ್ಯಜಿಸ್ಬೋದು ಅಂತ ಶ್ರೀಕೃಷ್ಣ ಈ 8ನೇ ಶ್ಲೋಕದಲ್ಲಿ ಹೇಳ್ತಾನೆ. ಇಷ್ಟಕ್ಕೆ ಇವತ್ತಿಗೆ ಇಲ್ಲಿ ಮುಗಿಸೋಣ. ಮುಂದಿನ 2 ಶ್ಲೋಕಗಳನ್ನು ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ.